ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ವತಿಯಿಂದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಚೀಮಂಗ್ಲ ಗ್ರಾಮದ ಶ್ರೀ ಕೋದಂಡರಾಮ ಸ್ವಾಮಿ ದೇವಾಲಯದ ಹತ್ತಿರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಶಿಡ್ಲಘಟ್ಟ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಚೀಮಂಗಲ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನದಾಸೋಹ ಸಮಿತಿ ಚೀಮಂಗಲ ಇವರ ಸಂಯುಕ್ತಾಶ್ರಯದಲ್ಲಿ ಪರಮಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಈ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಬೆಳ್ಳಾವಿಯ ಪಟ್ಟದ ಶ್ರೀ ಮಹಾಂತ ಶ್ರೀವಾಚಾರ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮವನ್ನು ನಾಡಿನ ಜನರ ಸುಖ ಸಂತೋಷ ಸಮೃದ್ಧಿಗಾಗಿ ಸಕಲ ಸೌಕರ್ಯಗಳು ಒದಗಿ ಬರಲಿ ಎಂಬುದು ಈ ಪೂಜೆಯ ಉದ್ದೇಶವಾಗಿದೆ ಎಂದು ಪ್ರಶಾಂತ್ ರವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಗಣ್ಯರಿಗೆ ಗೌರವ ಸಮರ್ಪಣೆ ಮಾಡಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಈ ಪೂಜಾ ಸಮಿತಿಯ ಅಧ್ಯಕ್ಷರು ಹಾಗೂ ಮಾಜಿ ಚೀಮಂಗ್ಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಗ್ಯಾಸ್ ನಾರಾಯಣ ಸ್ವಾಮಿ, ಉಪಾಧ್ಯಕ್ಷರಾದ ಎಂ ಅಯ್ಯಣ್ಣ, ಪ್ರಶಾಂತ್, ರಮೇಶ್, ರಾಜೇಶ್ವರಿ, ಪ್ರಸಾದ್, ಅರುಣ, ಭ್ರಮರಂಭ ಜಯಶಂಕರ್ ಹಾಗೂ ಕಾರ್ಯಕ್ಷೇತ್ರದ ಎಲ್ಲ ಸ್ವಸಹಾಯ ಸಂಘಗಳು, ಪ್ರಗತಿ ಬಂಧು ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಚಪ್ಪಾಳೆ ಕರಮಾಯಿತು ಅನ್ಸುತ್ತೆ. ಧನ್ಯವಾದಗಳನ್ನು ಬಯಸುತ್ತೇನೆ. ಅವರು ವೇದಿಕೆ ಮೇಲೆ ಬನ್ನಿ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೀವು ಎಲ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಸಿದ್ಧ ಬಸವರಾಜ್ ಅವರ ಕಡೆಯಿಂದ ನಮ್ಮ ಮಠದಿಂದ ನಾನು 5,000 ರೂಪಾಯಿ ಕಳಿಸ್ಕೊಡ್ತೀನಿ. ತುಂಬಾ ಧನ್ಯವಾದಗಳು ಸ್ವಾಮೀಜಿ ಅವರೇ. ಈ ಕಾರ್ಯಕ್ರಮ ನಡೆಯುವಂತ ಸಂದರ್ಭಕ್ಕೆ ನಮ್ಮನ್ನು ಬಳಸ್ಕೊಳ್ಳಿ. ಇನ್ನು ಕಾರ್ಯಕ್ರಮದ ಬಗ್ಗೆ ಏನು ಧರ್ಮಸ್ಥಳ ಗ್ರಾಮೀಣ ಯೋಜನೆಯಿಂದ ಏನು ಕಾರ್ಯಕ್ರಮ ಇತ್ತು ಇವತ್ತಂದು? ಓಂ ಶ್ರೀ ಮಂಜುನಾಥ ನಮಃ. ಇವತ್ತು ಚೀಮಂಗಳದ ಈ ಒಂದು ಪುಣ್ಯಸ್ಥಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಚೀಮಂಗಲ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನದಾಸೋಹ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಇವತ್ತಿಲ್ಲಿ ಹಮ್ಮಿಕೊಂಡಿದ್ವಿ. ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಗ್ರಾಮಗಳ ಸುಭಿಕ್ಷೆಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕಳೆದ ಹಲವಾರು ವರ್ಷಗಳಿಂದ, ಸುಮಾರು 30-40 ವರ್ಷಗಳಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಅಷ್ಟಬಿಲ್ವಾರ್ಚನೆ ಪೂಜೆ,
ನವಗ್ರಹ ಪೂಜೆ ಇಂತಹ ಸಾಮೂಹಿಕ ಪೂಜಾ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಮುಖಾಂತರವಾಗಿ ಹಮ್ಮಿಕೊಳ್ಳಲಾಗ್ತಿದೆ. ಆ ಪ್ರಯುಕ್ತವಾಗಿ ಇವತ್ತು ನಮ್ಮ ಶ್ರೀಮಂಗಳದಲ್ಲಿ ಕೂಡ ವರಮಹಾಲಕ್ಷ್ಮಿಯನ್ನ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದು, ಈ ಒಂದು ಪೂಜಾ ಕಾರ್ಯಕ್ರಮ ಬಹಳ ವಿಜೃಂಭಣೆ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪ್ರವಚನ ನೀಡಿದವರು ಪಟ್ಟದ ಶ್ರೀ ಮಹಾಂತ ಶಿವಾಚಾರ್ಯ ಸ್ವಾಮೀಜಿಯವರು, ವೀರ ಸಂಸ್ಥಾನ ಸಿಂಹಾಸನ ಸಂಸ್ಥಾನ ಬೆಳ್ಳಾವಿ, ಇವರು ಕೂಡ ಬಂದು ನಮಗೆಲ್ಲರೂ ಕೂಡ ಆಶೀರ್ವಚನ ಮಾಡಿದ್ದಾರೆ. ನಮ್ಮ ಊರಿನ ಎಲ್ಲ ಜನರು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಊರಿಗೆ ಒಳ್ಳೆಯದಾಗಬೇಕು, ನಮ್ಮ ಮನೆಗೆ ಒಳ್ಳೆಯದಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೃತಾರ್ಥರಾಗಿದ್ದಾರೆ. ಈ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಿದಂಥ ಈ ಭಾಗದ ಎಲ್ಲ ಸಮಿತಿಯವರಿಗೂ, ಶ್ರೀ ಧರ್ಮಸ್ಥಳ ಅನ್ನದಾಸ ಸಮಿತಿಯವರಿಗೂ, ವರಮಹಾಲಕ್ಷ್ಮಿ ಪೂಜೆಯ ಸಮಿತಿಯವರಿಗೂ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀವಿ. ಶಿಡ್ಲಘಟ್ಟ ತಾಲೂಕಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ, ಅಂದರೆ ಯಾವ ಸೆಕ್ಟರ್ಗಳಲ್ಲಿ ಈ ಒಂದು ಪೂಜೆನ ಕಾರ್ಯಕ್ರಮವನ್ನು ಮಾಡ್ತಾರೆ? ಈ ವರ್ಷ ನಾವು ಈ ಭಾಗದಲ್ಲಿ ಅಂದರೆ ಇವತ್ತು ಶ್ರೀಮಂಗಲ, ಬೆಳ್ಳೂಟಿ ಭಾಗದಲ್ಲಿ, ಜಂಗಮಕೋಟೆ ಮತ್ತು ಈ ವರ್ಷ ಮಳ್ಳೂರು ಭಾಗದಲ್ಲಿ 4 ಪೂಜೆಯನ್ನು ನಮ್ಮ ತಾಲೂಕಲ್ಲಿ ಮಾಡಲಿಕ್ಕಿದ್ದೇವೆ. ಹಾಗೆ ನಮ್ಮ ಈ ಜಿಲ್ಲೆಯಲ್ಲಿ 20 ಕಡೆಗಳಲ್ಲಿ ಇಂತಹ ಬೇರೆ ಬೇರೆ ಪೂಜಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಏನಾದ್ರು ವಿಶೇಷವಾಗಿ ಹೇಳೋದಿದೆಯಾ ಸರ್? ಏನು ನಿಮ್ಮ ಧರ್ಮಸ್ಥಳ ಕ್ಷೇತ್ರದಿಂದ ಜನಕ್ಕೆ ಇನ್ನೇನಾದರೂ ಉಪಯೋಗ ಆಗ್ತಾ ಇರೋದ ನಿಮ್ಮ ಕಡೆಯಿಂದ ಅಂತ? ನಿಮಗೆಲ್ಲ ಗೊತ್ತಿರುವ ಹಾಗೆ ಕ್ಷೇತ್ರದ ವಿಶೇಷವಾಗಿ ಹೆಸರುವಾಸಿರುವಂಥದ್ದು ಅಲ್ಲಿನ ದಾನ ಪರಂಪರೆಯಿಂದ. ಆ ಒಂದು ದಾನ ಪರಂಪರೆಯಲ್ಲಿ ಇವಾಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 31 ಕೆರೆಗಳ ಹೂಳೆತ್ತಲಿಕ್ಕೆ ಪೂಜ್ಯ ಹೆಗ್ಗಡೆಯವರು ಲಕ್ಷಾಂತರ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ 1000 ಕೆರೆಗಳನ್ನು ಹೂಳೆತ್ತುವ ಒಂದು ಕೆಲಸವನ್ನು ಮಾಡಿ ವಿಜಯರತ್ನ ಅನ್ನುವಂಥ ಪ್ರಶಸ್ತಿ ಕೂಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪೂಜ್ಯರಿಗೆ ಬಂದಿದೆ. ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ BC ವ್ಯವಸ್ಥೆಯಲ್ಲಿ ಇವತ್ತು ಹಣಕಾಸಿನ ವ್ಯವಸ್ಥೆಯನ್ನು ಬ್ಯಾಂಕಿನಿಂದ ಜನರಿಗೆ ಕೊಡಿಸುವಂಥ ವ್ಯವಸ್ಥೆಯಲ್ಲಿ ನಮ್ಮ ದೇಶದ ಅತ್ಯುನ್ನತ BC ಸಂಸ್ಥೆ ಅಂತೇಳಿ ಕೂಡ ನಮ್ಮ ಸಂಸ್ಥೆಯನ್ನು ಕೇಂದ್ರ ಸರ್ಕಾರದ ಇಲಾಖೆಯವರು ಗುರುತಿಸಿ ಪ್ರಶಸ್ತಿಯನ್ನು ಈ ವರ್ಷ ಕೊಟ್ಟಿದ್ದಾರೆ. ಹಾಗೆ ಈ ವರ್ಷ ನಮ್ಮ ಜಿಲ್ಲೆಗೆ ಪೂಜ್ಯ ಹೆಗ್ಗಡೆಯವರು ಶಾಲೆಗಳಿಗೆ ಉಚಿತವಾಗಿ ಅಂದರೆ 20% ಕಾಂಟ್ರಿಬ್ಯೂಷನ್ ಕೊಡುವ ಮೂಲಕವಾಗಿ ಪೂಜ್ಯರ 80% ಅನುದಾನದಲ್ಲಿ ಶಾಲೆಗಳಿಗೆ ಬೆಂಚ್ ಡಿಸ್ಕನ್ನು ಕೊಡುವಂಥ ಕೆಲಸ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಸುಮಾರು ನಮ್ಮ ಕೋಲಾರ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ತುಮಕೂರು ತಾಲೂಕು ಜಿಲ್ಲೆಯ 452 ಶಾಲೆಗಳಿಗೆ ಈ ಬೆಂಚ್ ಡಿಸ್ಕನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ 424 ಜನ ನಿರ್ಗತಿಕರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಮಾಸಾಶನ ಕೊಡುವಂಥ ಕೆಲಸವನ್ನು ಪೂಜ್ಯ ಹೆಗ್ಗಡೆಯವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಂಥವರಲ್ಲಿ ಮನೆ ಇಲ್ಲದಂತಹ ವ್ಯಕ್ತಿಗಳಿಗೆ ಪ್ರತಿ ವರ್ಷ 10 ಮನೆಯನ್ನು, ವಾತ್ಸಲ್ಯ ಮನೆಯನ್ನು ಕಟ್ಟಿಕೊಡುವಂತಹ ಕೆಲಸ ಆಗ್ತಾ ಇದೆ. ಈಗಾಗಲೇ ಎಲ್ಲ ಕೆಲಸಗಳು ಪ್ರೋಗ್ರೆಸ್ ಅಲ್ಲಿದೆ. ಮಾರ್ಚ್ ಒಳಗಾಗಿ ಈಗಾಗಲೇ 1 ಮನೆಯನ್ನು ಹಸ್ತಾಂತರ ಮಾಡಿದ್ದೇವೆ. ಉಳಿದ 9 ಮನೆಯನ್ನು ಕೂಡ ನಮ್ಮ ತಾಲೂಕಲ್ಲಿ 2 ಮನೆ, ಉಳಿದ ಮನೆಗಳನ್ನು ಕೂಡ ಹಸ್ತಾಂತರ ಮಾಡುವ ಕೆಲಸವನ್ನ ನಮ್ಮ ಸಂಸ್ಥೆಯಿಂದ ಮಾಡಲಿಕ್ಕೆ. ಆದರೆ ನಿಮ್ಮ ಸಂಸ್ಥೆಯಿಂದ ಮನೆ ಕಟ್ಟಿ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಹೇಮಾವತಿ ಅಮ್ಮನವರು ಈ ನಿರ್ಗತಿಕರಿಗೆ ಅವ್ರಿಗೆ ಸಹಾಯ ಆಗಬೇಕು, ಅವರು ಕೊನೆಯ ದಿನಗಳಲ್ಲಿ ನೆಮ್ಮದಿಯಿಂದ ಇರಬೇಕು ಅನ್ನುವಂಥ ಉದ್ದೇಶದ ಅವ್ರಿಗೆ ಸಣ್ಣ ಸೂರನ್ನ ಕಟ್ಟಿಕೊಡುವಂತಹ ಕೆಲಸ ನಾವೇ ಪೂಜ್ಯ ಹೆಗ್ಗಡೆ ನಮಗೆ ಬಜೆಟ್ ಅನ್ನು ಕೊಡ್ತಾರೆ. ನಮ್ಮ ಜ್ಞಾನ ವಿಕಾಸ ವಿಭಾಗದಿಂದ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಯಾರಿಗೆ ಅರ್ಹತೆ ಇದೆ, ಅಗತ್ಯತೆ ಯಾರಿಗಿದೆ ಅಂತ ಪರಿಶೀಲನೆ ಮಾಡಿ ವರದಿನ ಕೊಡ್ತಾರೆ. ಆ ನಂತರ ಅವರಿಗೆ ಒಂದು ಮನೆಗೆ ಸುಮಾರು 1,35,000 ರೂಪಾಯಿಯನ್ನ ಮಂಜೂರು ಮಾಡಿ ನಾವೇ ನಿಂತು ಅದನ್ನ ಮನೆಯನ್ನು ಕಟ್ಟಿಕೊಟ್ಟು ಅವರಿಗೆ ಅದನ್ನು ಹಸ್ತಾಂತರ ಮಾಡಿ ಮತ್ತೆ ನಾವು ಬರುವಂಥ ಕೆಲಸ ಈಗ ಆಗ್ತಾಯಿದೆ ಅಂತ ಹಿರಿಯ ವ್ಯಕ್ತಿಗಳಿಗೆ ಅದನ್ನು ಅವರ ಮುಂದಿನ ಉಳಿದ ಜೀವನದಲ್ಲಿ ನೆಮ್ಮದಿಯಾಗಿರ್ಲಿಕ್ಕೆ ಒಂದು ಅವಕಾಶ, ವಾತ್ಸಲ್ಯ ಮನೆ ಕೂಡ ಈಗ ಆಗ್ತಾ ಇದೆ. ಈಗ ಇಲ್ಲಿ ತನಕ ಶಿಡ್ಲಘಟ್ಟ ತಾಲೂಕಲ್ಲಿ ಎಷ್ಟು ಮನೆಗಳು ಅದರ ಆಗಿದೆ? ಈ ಶಿಡ್ಲಘಟ್ಟ ತಾಲೂಕಲ್ಲಿ ಇದು 4 ಮನೆ ಆಗ್ತಾ ಇದೆ ಸರ್. ನಮ್ಮ ಜಿಲ್ಲೆಯಲ್ಲಿ 19 ಮನೆ ಆಗ್ತಾ ಇದೆ. ಅಂದರೆ ಇದು ಕಾರ್ಯಕ್ರಮ ಆರಂಭಕ್ಕೆ 2 ವರ್ಷ ಮಾತ್ರ ಆಗಿದ್ದು, ಇನ್ನು ಮುಂದಕ್ಕೆ ಹೋಗ್ತಾ ಇರುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.